ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನಾನೊಬ್ಬ ಕಾರ್ ಡ್ರೈವಿಂಗ್ ಮಾಡ್ತೀನಿ, ಕಾರ್ ಡ್ರೈವರು. ಕಾರ್ನ ಒಂದಿಷ್ಟು ಜನ ತುಂಬ ರ್ಯಾಶಾಗಿ ಓಡಿಸ್ತಾರೆ. ಮತ್ತು ನಾನು ಇವತ್ತು ಮುದ್ದೇಬಾಳಿಂದ ಸಿಂದಗಿ ಬಂದಿದ್ದೀವಿ. ಬರುವಾಗ ದಾರೀಲಿ ಒಂದು ಪೆಟ್ರೋಲ್ ಟ್ಯಾಂಕ್ ಲಾರಿ ಅದು ಬಿದ್ದಿತ್ತು. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಓವರ್ ಅಟ್ಯಾಕ್ ಮಾಡುವಾಗ ಮುಂದೆ ಹಿಂದೆ ಗಾಡಿ ನೋಡಿ ಓವರ್ ಅಟ್ಯಾಕ್ ಮಾಡಬೇಕು. ಮತ್ತು ಒಂದಿಷ್ಟು ಜನ ಕಾರ್ನವರು, ನಾನು ಕಾರ್ ಹೊಡಿತೀನಿ, ಒಂದಿಷ್ಟು ಜನ ಕಾರ್ನವ್ರು ಏನು ಮಾಡ್ತಾರೆ ಗೊತ್ತಾ, ಸುಳ್ಳೆ ಸ್ಪೀಡಾಗಿ ಬರೋದು, ಸ್ಪೀಡಾಗಿ ಮೈ ಮೇಲೆ ಬಂದು ಲೈಟ್ ನಾನು ಕೊಟ್ಟಿರ್ತೀನಿ, ಡಿಂಪ್ ಮಾಡಿರ್ತೀನಿ, ಆದ್ರೂ ಸ್ಪೀಡ್ ಮೈ ಮೇಲೆ ಬರ್ತಾರೆ, ಕಂಟ್ರೋಲ್ ಆಗಲ್ಲ ಗಾಡಿ. ಅದಕ್ಕೋಸ್ಕರ ಹೇಳೋದು, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ಅಣ್ಣ ತಮ್ಮ, ಚಿಕ್ಕಪ್ಪ ಮಾಮ, ಕಾಕ ತಂಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ಸ್ವಲ್ಪ ಸ್ಲೋಯಿಂದ ಗಾಡಿಯನ್ನು ಹೊಡೀರಿ. ಸ್ಪೀಡ್ ಹೊಡೆದ್ರೇನು ನಿಮಗೇನು ಬಹುಮಾನ ಕೊಡಲ್ಲ. ಸ್ಪೀಡ್ ಹೋಗೋದ್ರಿಂದ ಏನು ಯಾವ ಕೆಲಸನೂ ಆಗೋದಿಲ್ಲ. ಏನು ನಾ ಹೇಳೋದು ಸ್ವಲ್ಪ ಒಳ್ಳೆಯದಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ತಪ್ಪಿದ್ದರೆ ಕಮೆಂಟ್ ಮಾಡಿ, ಎರಡಕ್ಕೂ ಕಮೆಂಟ್ ಮಾಡಿ. ಯಾಕಂದರೆ ನಾನೇ ಡೈಲಿ ಡ್ರೈವಿಂಗ್ ಮಾಡ್ತೀನಿ. ನನಗನ್ಸುತ್ತೆ ಈ ಡ್ರೈವಿಂಗ್ ಫೀಲ್ಡಿಗೆ ಯಾಕಾರ ಬಂದಿನಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಒಬ್ಬೊಬ್ಬರು ಮನೆಯಲ್ಲಿ ಚಿಕ್ಕ ಮಕ್ಕಳು ಈಗ ತಾನೇ PUC ಮುಗಿಸಿ ಡಿಗ್ರಿ ಕಲಿಯೋ ಹುಡುಗರು ಹುಮ್ಮಸ್ಸಿನಲ್ಲಿ ಹೊಡಿತಿರ್ತಾರೆ. ಅದಕ್ಕೋಸ್ಕರ ಕಂಟ್ರೋಲ್ ಆಗೋದಿಲ್ಲ ಗಾಡಿ. ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಗಾಡಿಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈಗೆಲ್ಲ ಭಾಳ ಆಕ್ಸಿಡೆಂಟ್ಗಳು ಆಗ್ತಾಯಿದ್ದಾವೆ. ಆಕ್ಸಿಡೆಂಟ್ ಯಾಕೆ ಆಗ್ತಾವಪ್ಪ ಅಂದ್ರೆ ರ್ಯಾಶಾಗಿ ಡ್ರೈವಿಂಗ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಆಕ್ಸಿಡೆಂಟ್ ಆಗ್ತಾವಂತ ಹೇಳ್ತಾ, ಎಲ್ಲರೂ